ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ವಿಶ್ವದ ಮೊಟ್ಟ ಮೊದಲನೇ ಸಂಸದ್, ಪಾರ್ಲಿಮೆಂಟ್, ಆ ಮೂಲಕ ಈ ಜಗತ್ತಿನ ಬ್ರಹ್ಮಾಂಡದಲ್ಲಿ ಹುಟ್ಟಿ ಬರ್ತಕ್ಕಂಥ ಎಲ್ಲ ಮಾನವ ಜೀವ ಪ್ರಾಣಿಗಳು, ಗಿಡಮರಗಳು, ನದಿಗಳು, ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಎಲ್ಲ ಈ ಚಲನಶೀಲ ತತ್ವಕ್ಕೆ ಈ ಜಗತ್ತದಲ್ಲಿ ಯಾರಾದರೂ ಈ ಮಾನವನ ಕಲ್ಯಾಣಕ್ಕಾಗಿ ತಿಳಿಸಿದವರು ಇದ್ದರೆಂದರೆ ಅವರು 12ನೇ ಶತಮಾನದ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ಲೋಕ ಕಲ್ಯಾಣಕ್ಕಾಗಿ ಪ್ರತಿಯೊಂದು ದೇಹಗಳೇ ದೇವಸ್ಥಾನವಿದೆ ಅಂಥೇಳಿ ಈ ಗಟ್ಟಿತನ ಇಟ್ಟುಕೊಂಡು ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ಇವತ್ತ ಈ ಲಿಂಗ ಆಯತ ಅಂತಕ್ಕಂಥ ಒಂದು ಧರ್ಮ ಏನಿದಲ್ಲ, ಯಾವ ರೀತಿ ಈ ಸೂರ್ಯನ ಬೆಳಕಿನಲ್ಲಿ ಬದುಕ್ತಕ್ಕಂಥವ್ರು ಬರೀ ಭಾರತ ಅಷ್ಟೆಲ್ಲ, ಜಗತ್ತಿನ ಮಾನವರೆಲ್ಲರೂ ಕೂಡ ಈ ಬ್ರಹ್ಮಾಂಡದಲ್ಲಿ ಇದ್ದಾರೆ. ಈ ಬ್ರಹ್ಮಾಂಡದ ಸೃಷ್ಟಿಕರ್ತನ ದೇವಾಲಯ, ಪಿಲ್ಲರವಿಲ್ಲದ ದೇವಾಲಯ, ಕಂಬವಿಲ್ಲದ ದೇವಾಲಯದಲ್ಲೇ ಇದ್ದೀವಿ. ಇದನ್ನ ಜನಮನಕ್ಕೆ ಈ ಜಗತ್ತದಲ್ಲಿ ಇಂತಹ ಸತ್ಯವನ್ನು ತಿಳಿಸಿದವರು ಮಹಾತ್ಮ ಬಸವಣ್ಣನವರು ಎಂದು ಹೇಳಲು ಇವತ್ತ ಬಸವ ಕಲ್ಯಾಣದ ಭೂಮಿಲಿಂದ ಈ ಜಗತ್ತದ ಮಾನವರೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಇದನ್ನು ಅರ್ಥ ಮಾಡಿಕೊಳ್ಳಲಾರದೆ ಸತ್ಯವನ್ನು ಮರೆಮಾಚತಕ್ಕಂಥದ್ದು, ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಹೋದರೆ ಇಲ್ಲಿ ಯಾರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ನಾನು ಪದೇ ಪದೇ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕೆಂದರೆ ದಿನನಿತ್ಯ ಒಂದಿಲ್ಲ ಒಂದು ಕನ್ಫ್ಯೂಷನ್ ಜನರ ತಲೆಯಲ್ಲಿ ಏನಾರ ಒಂದು ಹುಳ ಹಾಕ್ಬಿಡೋದಪ್ಪ, ಜಗಳ ಹಚ್ಚೋ ಸಲುವಾಗಿ. ಇದು ನಿಲ್ಲಬೇಕಾದರೆ ಪ್ರತಿಯೊಬ್ಬರು ನಮ್ಮ ಶರಣರ ವಚನಗಳನ್ನು ಓದಬೇಕಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈಗ ಒಂದು ಹಿರಿಯ ಶರಣರಾದ ಜೇಡರ ದಾಶಿಮಯ್ಯರವರ ವಚನ. ಅವರ ಕಾಯಕ ಏನಿತ್ತಪ್ಪ ಅಂದರೆ ಬಟ್ಟೆ ನೊಯ್ತಕ್ಕಂಥದ್ದು. ಇದು ಬ್ರಹ್ಮಾಂಡದ ಲಾಂಛನ, ಇಷ್ಟಲಿಂಗ. ಇದನ್ನು ಯಾಕೆ ಕೊಟ್ಟಿದ್ದಾರೆ, ಯಾಕೆ ಧರಿಸಿದ್ದಾರೆ ನಮ್ಮ ಶರಣರು? ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಇಷ್ಟಲಿಂಗ, 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಜನರು, ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು, ಅವರೆಲ್ಲರೂ ಪಾಪ ಶೋಷಣೆಗೊಳಗಾಗಿದ್ದರು. ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಈ ಜಗತ್ತಿನ ಒಂದು ಕೆಟ್ಟ ವ್ಯವಸ್ಥೆಯನ್ನು ತೆಗೆದುಹಾಕಲು ಬಂದರು, ಸೂರ್ಯನ ಬೆಳಕಿನಂತೆ. ಆದ್ದರಿಂದ ಈಗ ಒಂದು ಜೇಡರ ದಾಶಿಮಯ್ಯನವರ ವಚನ. ಅರಿವು ಅರಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ, ಈ ಅರಿವನ್ನೇ ಮರೆತು ಈ ಕುರುಹನ್ನೇ ಪೂಜಿಸುವ ಈ ಕುರುಂಬರಿಗೆ ಈ ನೆತ್ತಣ ಮುಕ್ತಿ ಕಾಣ ರಾಮನಾಥ. ಈ ವಚನವನ್ನು ಯಾಕೆ ಬರೆದಿರಬಹುದು? ಅವ್ರಿಗೆ ಯಾರು ಅವತ್ತಿನ ದಿವಸ ನಮ್ಮ ಯಾರೇ ಶರಣರು, ಅವರಿಗೆ ಸಮಾಜ ಏನು ಮಠ ಕೊಟ್ಟಿಲ್ಲ, ಅವ್ರಿಗೆ ಯಾರು ದುಡ್ಡು ಕೊಟ್ಟಿಲ್ಲ, ಅವ್ರು ಯಾರಿಗೆ ಕಾಲು ಬೀಳಿಸ್ಕೊಂಡಿಲ್ಲ. ಆದರೆ ಸಾಮಾನ್ಯ ಜನರು ಅನುಭವ ಮಂಟಪದಲ್ಲಿ ಇಂತಹ ಒಂದು ಅಜ್ಞಾನದ ಆಚರಣೆ ತೆಗೆದುಹಾಕುವ ಸಲುವಾಗಿ ಬರೆದಿದ್ದಾರೆ ಈ ವಚನಗಳು. ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ. ಈ ಸತ್ಯ ಯಾವುದಾದ್ರೂ ಒಂದು ಪುಸ್ತಕದಲ್ಲಿದೆನಾ? ಶಿಕ್ಷಣದಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಇವತ್ತೆಲ್ಲ ಟ್ರೂ ಕಾಫಿ ಮಾಡ್ತಾ ಇದ್ದಾರೆ ಬಸವಣ್ಣವ್ರ ವಿಚಾರಗಳು ಬಂದ ನಂತರ. ಮತ್ತು ಇನ್ನು ಕೆಲವರು ತಿರುಚುವುದು,
ಸುಳ್ಳು ಸುಳ್ಳು ಗೊಳ್ಳು ಜನರಿಗೆ ಹೇಳಿ ಜಗಳ ಹಚ್ಚೋದು ಇದನ್ನು ನಡೀತಾ ಇದೆ. ಇದು ಹೀಗೆ ಬರ್ತಾ ಹೋಗ್ತಾ ಇರ್ತದೆ. ಯಾವ ಥರ ಮೋಡ ಬಂದಿದೆ, ಮತ್ತೆ ಬಿಸಿಲು ಬರುತ್ತದೆ, ಮತ್ತೆ ಈಗ ಸಾಯಂಕಾಲ ಆದ ನಂತರ ರಾತ್ರಿ ಆಗುತ್ತದೆ, ಮತ್ತೆ ಹಗಲಾಗುತ್ತದೆ. ಸತ್ಯ ಶರಣರ ವಿಚಾರಗಳು ಸೂರ್ಯ ಚಂದ್ರರು ಇರುವವರೆಗೆ ಅವು ಸತ್ಯನೇ ಆಗಿರುತ್ತವೆ. ಅದನ್ನು ನಂಬಿ ಬದುಕಿದವರು ಉದ್ಧಾರವಾಗುತ್ತಾರೆ, ಬದಲಾವಣೆ ಆಗುತ್ತಾರೆ, ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೆಯುತ್ತಾರೆ. ಅವರ ಕುಟುಂಬದವರೆಲ್ಲರೂ ಸಂತೋಷದಿಂದ ಬದುಕುತ್ತಾರೆ, ಮತ್ತು ಎಲ್ಲರಲ್ಲಿ ದೇವರನ್ನು ಕಾಣುತ್ತಾರೆ, ಮತ್ತು ಆರೋಗ್ಯವಂತರನ್ನಾಗಿ ಬದುಕಲು ಬರುತ್ತದೆ. ಈ ಅರಿವು ಅರಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ ಈ ಅರಿವನ್ನೇ ಮರೆತು ಗುರುವನ್ನೇ ಪೂಜಿಸುವ ಹೊರಗಿನ ಮಾನವ ನಿರ್ಮಿತಿಯನ್ನು ಮಾಡಿದಾರಲ್ಲ, ಅವುಗಳಲ್ಲಿ ಬೆನ್ನು ಹತ್ತಿ ಹೋಗ್ತಕ್ಕಂಥದ್ದು ನಮ್ಮ ಜೇಡರ ದಾಸಿಮಯ್ಯನವರು ನೋಡಿ ಈ ವಚನವನ್ನು ಬರೆದಿದ್ದಾರೆ. ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳಿರಣ್ಣ. ಕುರುಹು ಕೈಯಲ್ಲಿ ಕೊಟ್ಟರೆ ಈ ಅರಿವನ್ನೇ ಮರೆತು ಈ ಕುರುವನ್ನೇ ಪೂಜಿಸುವ ಈ ಕುರುಂಬರಿಗೆ ಈ ನೆತ್ತಣ ಮುಕ್ತಿ ಕಾಣ ರಾಮನಾಥ ಅಂತಂದ್ರೇನು ತಿಳ್ಕೊರಿ. ಕನ್ನಡದಲ್ಲೇ ಇದಲ್ಲ, ದೊಡ್ಡ ಇದಿಲ್ಲ, ಸಣ್ಣ ಚಿಕ್ಕ ವಚನ. ನಮ್ಮ ಅರಿವನ್ನು ಮರೆತು ಹೊರಗಡೆ ದೇವರನ್ನು ಕಾಣ್ತಕ್ಕಂಥವ್ರು, ಜಡ ವಸ್ತುಗಳಲ್ಲಿ ದೇವರನ್ನು ಕಾಣ್ತಕ್ಕಂಥವ್ರಿಗೆ ಕಂಡು ಈ ವಚನವನ್ನು ಬರೆದಿದ್ದಾರೆ. ಆತ್ಮ ಅವಲೋಕನ ಮಾಡಿಕೊಳ್ಳಿರಣ್ಣ. ಈ ವಚನವನ್ನು ಸತ್ಯ ಹೇಳುತ್ತದೆ ಅಥವಾ ಸುಳ್ಳು ಹೇಳುತ್ತದೆ. ಸ್ವಲ್ಪ ರಾತ್ರಿ ಮಲ್ಕೊಂಡಾಗ ಸ್ವಲ್ಪ ಆರಾಮವಾಗಿ ಯೋಚನೆ ಮಾಡಿ. ಯಾಕೆಂದರೆ ಈ ದೇಹದೊಳಗೆ ಸೃಷ್ಟಿಕರ್ತ ಇದ್ದಾನಂತೇಳಿ ನಾವೆಲ್ಲ ಬರ್ತಿದ್ದೀವಲ್ಲಪ್ಪ. ಎರಡು ಕಾಲುಗಳಂದರೆ ಇವು ಗಾಲಿಗಳು ಅಂತ ಹೇಳಿದಾರೆ ಅಲ್ಲಮ್ಮ ಪ್ರಭುರು. ಕಾಲುಗಳೆರಡು ಗಾಲಿಗಳು ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಈ ಬಂಡಿಗೆ ಹೊಡೆಯುವವರು 5 ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ. ಇದರ ಇಚ್ಛೆಯನ್ನು ಅರಿತು ಹೊಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಮಹೇಶ್ವರ. ಅರು ಇಟ್ಕೊಂಡು ಕೆಲಸ ಮಾಡಂತ ಹೇಳ್ತಾರಲ್ಲ, ಅರು ತಪ್ಪಿದರೆ ಏನೇನು ಅನಾಹುತ ಆಗ್ತವೆ. ಅಡಿಗೆ ಮಾಡ್ತಕ್ಕಂಥದ್ದಲ್ಲಿ ಅಡಿಗೆ ಹಾಳಾಗುತ್ತದೆ. ರೈತರು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ನಾಲೆಜ್ ಇಟ್ಕೊಂಡು ಅದು ಏನು ಕೆಲಸ ಬಿತ್ತಿಲ್ಲ ಅಂದರೆ ಅದು ಹಾಳಾಗ್ತದೆ. ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಸರಿಯಾಗಿ ನಡೆಸಿದ ಅಪಘಾತಗಳಾಗ್ತವೆ, ಎಷ್ಟೋ ಜೀವಗಳ ಹಾನಿ ಆಗ್ತವೆ. ವಿಮಾನ ಆಗಲಿ, ರೈಲ್ವೆ ಆಗಲಿ, ಪ್ರತಿಯೊಂದು ಕೆಲಸಕ್ಕೆ ಒಬ್ಬ ಮೆಕ್ಯಾನಿಕ್ ಆಗಲಿ, ಪ್ರತಿಯೊಬ್ಬ ಕಾಯಕರು ಅರಿವನ್ನು ಇಟ್ಟುಕೊಂಡು ಕೆಲಸ ಮಾಡಿದರೆ ಅವೆಲ್ಲವೂ ಒಳ್ಳೆಯದಾಗುತ್ತವೆ. ಹಾಗೆಯೇ ನಮಗೆ ಅರಿವನ್ನು ಕೊಟ್ಟು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ತೆ ತೋರುವ ದಾತ ಜಗದೀಶ ನಮ್ಮ ಒಳಗೆ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ, ನಮ್ಮ ಒಳಗಡೆನೆ ಇದ್ದಾನೆ. ಈ ಸತ್ಯವನ್ನು ಬಸವ ಕಲ್ಯಾಣದ ಭೂಮಿಯಲ್ಲಿ 893 ವರ್ಷಗಳ ಹಿಂದೆ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಹುಟ್ಟಿಕೊಂಡ ಲಿಂಗಾಯತ ಧರ್ಮವಿದೆ ಅಣ್ಣ. ಇದು ಎಲ್ಲ ಏನೇ ಮಾಡಿ ಇದಕ್ಕೆ ಮಸಿ ಬೆಳೀತಕ್ಕಂಥದ್ದು, ಕಲಬೆರಕೆ ಮಾಡ್ತಕ್ಕಂಥದ್ದು, ವಚನಗಳನ್ನು ತಿರುಚತಕ್ಕಂಥದ್ದು, ಜನರ ಮುಂದೆ ಜಗಳ ಹಚ್ತಕ್ಕಂಥದ್ದು, ಇದು ಎಲ್ಲ ಆತ್ಮ ವಂಚನೆವಾಗುತ್ತದೆ. ಇವೆಲ್ಲವೂ ಶಾಶ್ವತವಲ್ಲ. ಶಾಶ್ವತವಾಗಿರ್ತಕ್ಕಂಥ 2500 ವಚನಗಳಿವೆ. ನಮ್ಮ ಮನಸ್ಸನ್ನು ಶುದ್ಧಿಯನ್ನಾಗಿ ಮಾಡಿಕೊಳ್ಳುವುದು ಕೆಟ್ಟ ಮನಸ್ಸುಗಳು. ಆ ನಂತರ ದೇವನ ದರ್ಶನ ಪಡೆಯುವುದೆಲ್ಲೆಂದರೆ ದೇಹದೊಳಗೆ, ಈ ದೇಹದೊಳಗೆ ದೇವನ ದರ್ಶನ ಪಡೆಯಬಹುದು. ಈಗ ನಾನು ಒಂದು ಅರ್ಧ ನಿಮಿಷ ಇದನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಭಾಳ ಅಪರಾಧಗಳು ನಡೀತವೆ. ಭಾಳ ಬಸವಣ್ಣ ತತ್ವಕ್ಕೆ ಭಾಳಷ್ಟು ಒಳಗಡೆ ಕಸ ಇಟ್ಕೊಂಡು ಏನೆಲ್ಲ ಮಾಡ್ತಕ್ಕಂಥದ್ದು ನೋಡಿ 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 ನನಗೆ ವಚನಗಳ ವಿಡಿಯೋ ಮಾಡ್ಬೇಕಂಥೇಳಿ ಇದು ಬರ್ತಾಯಿದೆ. ಕಳೆದ 27 ವರ್ಷಗಳ ಹಿಂದೆ ನಡೆದು ನಾವು ಇದೆಲ್ಲ ಓದ್ತಾ ಇದ್ದೀವಿ ವಚನಗಳು. ಎಷ್ಟೊಂದು ಕಸ ಹಾಕಿದ್ದಾರೆ ನೋಡಿಲ್ಲ ಭಾರತ ದೇಶದಲ್ಲಿ. ಇದೇ ಬಸವ ಕಲ್ಯಾಣದಲ್ಲಿ 300 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿಸಿ ನಾನು ನನ್ನ ಹೆಂಡತಿ ಮಕ್ಕಳಿಗೆ ತೊಗೊಂಡು ಮಾಡಿದ್ದೀವಿ 2005ನೇ ಇಸ್ವಿದಾಗ. ಈಗ ನಮಗೆಷ್ಟು ಈ ತತ್ವದ ವಿರುದ್ಧ ಏನೆಲ್ಲ ಗೊಳ್ಳ ಹೇಳ್ತಕ್ಕಂಥದ್ದು ಕಂಡ್ರೆ, ಯಾಕಪ್ಪ ಸಮಾಜಕ್ಕೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಇದು ಆಗೋದಿಲ್ವಾ, ನೋವು ಆಗೋದಿಲ್ವಾ? ಹೇಳಿ ಸ್ವಲ್ಪ ವಿಚಾರ ಮಾಡಿ. ಅದ್ರಾಗ ಲಿಂಗಾಯತರೇ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ, ಸತ್ಯದ ಬೆನ್ನು ಹತ್ತಿ ಹೋಗೋಣ. ನಮ್ಮ ಕೈಲಾದಷ್ಟು ಸತ್ಯದ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಪಡೋಣ ಎಂದು ಹೇಳ್ತಾ, ಈಗ ಈ ವಚನದ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ.
ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ತಮಗೆ ಎಷ್ಟು ಸಮಯ ಸಿಗುತ್ತದೋ ಅಷ್ಟು ಧ್ಯಾನ ಮಾಡಿ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಈ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಶಿವ ಹೋದರೇನು, ಉಡದ ಆವಿಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡದ ಸಂಗಮ ದೇವ. ಗೊಡ್ಡ ಆಕಳ ಬೆನ್ನತ್ತು ಹೋದರೆ ನಿಮ್ಗೆ ಏನೂ ಸಿಗುವುದಿಲ್ಲ. ಅದರ ಅರ್ಥ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಶರೀರದೊಳಗೊಬ್ಬ ಸೃಷ್ಟಿಕರ್ತ ಇದ್ದಾನೆ, ಇವನ ಬೆನ್ನತ್ತಿ ಇವನ ಸಾಕ್ಷಿಲಿಂದ ಆದಷ್ಟು ಮಟ್ಟಿಗೆ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಬದುಕೋಣ. ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾ ಬಸವನಾಡಿನಿಂದ ಮತ್ತೊಮ್ಮೆ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.